BS ಯಡಿಯೂರಪ್ಪನವರಿಗೆ, ರಾಘಣ್ಣನವರಿಗೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ, ಈ ಸಮಾರಂಭದ ಕೇಂದ್ರ ಬಿಂದು, ಈ ನಾಡು ಕಂಡ ಅಪರೂಪದ ರಾಜಕಾರಣಿ, ಧೀಮಂತ ನಾಯಕ, ಅಭಿವೃದ್ಧಿ ಅಂದ್ರೆ BS ಯಡಿಯೂರಪ್ಪ, ಯಡಿಯೂರಪ್ಪ ಅಂದ್ರೆ ಅಭಿವೃದ್ಧಿ. ನಿನ್ನೆ ತಾನೇ ಶಿಕಾರಿಪುರದ ಜನತೆ ಮತ್ತು ರಾಜ್ಯದ ಈ ನಾಡಿನ ಎಲ್ಲ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಆಚರಣೆ ಮಾಡಿದ್ದಾರೆ. ಹಿಂದೂ ನಮ್ಮ ಹೊನ್ನಾಳಿಯ ನ್ಯಾಮತಿ ತಾಲೂಕಿನ ಮುಖಂಡರುಗಳು, ಕಾರ್ಯಕರ್ತರು ಕಳೆದ 15 ದಿವಸ ಹಿಂದೆ ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೇಕನ್ನ ನಾನು ಯಾವುದು ಬೇಡ ಅಂತ ಹೇಳಿದ್ದೆ. ನನಗೆ ಅಧಿಕಾರ ಇದ್ದಾಗಲೂ ಹುಟ್ಟುಹಬ್ಬವನ್ನು ಮಾಡಿದ್ದಾರೆ. ಈ ಹಿಂದೆ ನಾನು ಸೋತಂತ ಸಂದರ್ಭದಲ್ಲಿ 2014ರಲ್ಲಿ ಹೊನ್ನಾಳಿ ನಗರದ ಹಗಳದಲ್ಲಿ ನಾವೆಲ್ಲ ಮುಖಂಡರುಗಳು ಸೇರಿ ಯಡಿಯೂರಪ್ಪನವರ ಕರೆಸಿ ನನ್ನ ಹುಟ್ಟುಹಬ್ಬವನ್ನು ಸಂಭ್ರಮವನ್ನು ಮಾಡಿದ್ರು. ಬಂಧುಗಳೇ, ಹುಟ್ಟುಹಬ್ಬ ನಾನು ಬೇಡ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ಮುಖಂಡರು ಹೇಳಿದರು, ಅಣ್ಣ ನಿಮಗೋಸ್ಕರ ಅಲ್ಲ, ನಮ್ಮ ಸಂತೋಷಕ್ಕೋಸ್ಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರು. ನಿಮ್ಮಿಷ್ಟಪ್ಪ ಅಂತ ಹೇಳಿ ನಾನು ಹೇಳಿ ಬೆಂಗಳೂರಿಗೆ ಹೋದೆ. ಅದಾದ್ಮೇಲೆ ಹೊನ್ನಾಳಿ ಕೃಷಿ ಮೇಳಕ್ಕೆ ನಮ್ಮ ನಾಯಕ ಸಾಹೇಬ್ ಸನ್ಮಾನ್ಯ ಯಡಿಯೂರಪ್ಪನವರ ಆಹ್ವಾನ ಮಾಡಕ್ಕೆ ನಮ್ಮೆಲ್ಲ ಮುಖಂಡರು ತೆರಳಿದ ಸಂದರ್ಭದಲ್ಲಿ ಕೃಷಿ ಮೇಳದ 28ಕ್ಕೆ ಬೇಡ 4ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರು. ಯಾವಾಗ ರಾಘಣ್ಣವರು ಇಲ್ಲ 28ಕ್ಕೆ ಸಾಹೇಬರು ಬರ್ತಾರಂತ ಹೇಳಿ ಮೇಲೆ ರಾಘಣ್ಣಗೆ ಹೇಳಿಲ್ಲ, ಇವತ್ತಿನ ಸಂಭ್ರಮ ಮಾಡಾಚರಣೆ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿಲ್ಲ. ಈ ಸಂಭ್ರಮ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಜೊತೆಗೆ ಹೂವಿನ ಜೊತೆಗೆ ನಾರ ಸ್ವರ್ಗ ಸೇರ್ತಾನಂಗೆ ನಮ್ಮ ನಾಯಕರ ಯಡಿಯೂರಪ್ಪನವ್ರ ಜೊತೆಗೆ ನನ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿ ನಿಮಗೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ನಾನು ಮೊನ್ನೆ ರಾಘಣ್ಣ ಫೋನ್ ಮಾಡಿದೆ. ರಾಘಣ್ಣ ಸಾಹೇಬ್ರು ಹೇಳ್ಕೊಂಡು ನಾನು ಕೃಷಿ ಮೇಳಕ್ಕೆ ಬರ್ತಾರಂತ ಹೇಳಿದೆ. ಇಲ್ಲ ರಾಘಣ್ಣ, ಇದೇ ಒಂದು ಅವಕಾಶ ಅಂತೇಳಿ ನಮ್ಮೆಲ್ಲ ಮುಖಂಡರು 4ನೇ ತಾರೀಕು ಮಾಡ್ತೀವಿ ಅಂದ್ರೆ ಕೊನೆ ಇವತ್ತೇ ಮಾಡಿಬಿಡ್ತಾರೆ ಅಂತ ಹೇಳಿದಾಗ ರಾಘಣ್ಣರು ಆಯ್ತು ನಾನು ಬರ್ತೀವಿ ಅಂತ ಹೇಳಿದ್ರು. ಬಹುಶಃ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಸಹ ನಿನ್ನೆ 12ವರೆಗೂ ಮಧ್ಯರಾತ್ರಿ ಇವತ್ತು ದಣಿವರದ ನಾಯಕ ಅಂತ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಹೊರತುಪಡಿಸಿದ್ರೆ ಅದು ನಮ್ಮ ನಾಯಕರಾದ BS ಯಡಿಯೂರಪ್ಪನವ್ರ ಗಂಟಾಘೋಷ ಆತ್ಮ ಸಂತೋಷವಾಗಿ ನಾನು ಹೇಳ್ತೀನಿ. ಬಂಧುಗಳೇ, ವೇದಿಕೆ ಮೇಲೆ ನಮ್ಮೆಲ್ಲ ಮುಖಂಡರುಗಳು ಮಾಜಿ ಅವರಿವರು ಎನ್ನದೆ ಈಗಾಗಲೇ ರಾಘಣ್ಣರ ಹೆಸರು ಹೇಳಿದರೆ, ಸ್ವಾಗತ ಬಯಸಿದೆ ಹೇಳಿದರೆ, ಸಮಯದ ಹಬ್ಬ ಅವರಿವರು ಎನ್ನದೆ ನಮ್ಮೆಲ್ಲ ಮುಖಂಡರುಗಳೇ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಸುಮಾರು 10:30-11 ಗಂಟೆಯಿಂದ ನಿರಂತರವಾಗಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ಬಂದು ಆಶೀರ್ವಾದವನ್ನು ಮಾಡ್ತಿರ್ತಾರೆ. ನಮ್ಮ ಮುಖಂಡರುಗಳಿಗೆ ಬಂದಂಥವರಿಗೆ ಬೆಳಗ್ಗೆಯಿಂದ ಹೋಳಿಗೆ ಊಟ, ಪೂರಿ, ಅನ್ನ ಸಾರು ಮತ್ತು ನಮ್ಮ ಯಜ್ಞರ ಲಡ್ಕಿ ಬಾಕಿ ಅಂತಾರೆ, ಲಕ್ಕಡಿ ಬಾಕಿ ಎಲ್ಲ ಸಂತೋಷದ ಊಟ ಮಾಡಿ ಕೂತಿದ್ದಾರೆ. ಎಲ್ಲ ಈ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳೇ, ಕಾರ್ಯಕರ್ತ ಬಂಧುಗಳೇ, ಮಾತೆಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ನನಗೆ ರಾಜಕೀಯವಾಗಿ ನನ್ನ ಎತ್ತ ತಂದೆ ತಾಯಿ ಎಷ್ಟು ಮುಖ್ಯನೋ, ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ಎಷ್ಟು ಮುಖ್ಯನೋ, ಅದೇ ರೀತಿ ನಾನು ನಂಗೆ ಹುಮ್ಮುರಂತೆ ಯಾವ ಸಂದರ್ಭದಲ್ಲಿ ನನ್ನ ಬಾಯಲ್ಲಿ ಏನು ಭಾಷೆ ಬರ್ತೇ ಗೊತ್ತಾದ್ರೆ ಮಾತಾಡಿ ಬಿಡ್ತಿದ್ದೆ. ಯಾವ ಪೊಲೀಸ್ ಇರ್ಬೋದು, ಅಧಿಕಾರಿ ಇರ್ಬೋದು, ನಾನು ಬಳಸತಕ್ಕಂಥ ಭಾಷೆನೇ ಬೇರೆ ಇತ್ತು. ಆದರೆ ನನಗೆ ಪ್ರಾಮಾಣಿಕವಾಗಿ ಹೊನ್ನಾಳಿ ಹಿರೇಕಲ್ ಮುಡಿದರಿಗೆ ಹೇಳ್ತೀನಿ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟದ್ದು ಯಾರಾದ್ರೂ ಇದ್ರೆ ಅದು
ನಮ್ಮ ನಾಯಕರಾದ BS ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ BS ಯಡಿಯೂರಪ್ಪ ಅತ್ಯಂತ ಸಂತೋಷ ಆಗುತ್ತೆ. ಈ ಫಾರಂ ಎಲ್ಲರಿಗೂ ಕೊಡ್ತಾರೆ. ನಮ್ಮ ನಾಯಕರಲ್ಲಿ ಬಿ ಫಾರಂ ಕೊಟ್ಟು ನೀನು ಗೆದ್ದು ಬರ್ಬೇಕಂತ ಆಶೀರ್ವಾದ ಮಾಡಿದ್ರು. ಅದೇ ರೀತಿ ನಮ್ಮ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ನಮ್ಮ ಕಾರ್ಯಕರ್ತರು ಮುಖಂಡರು ಸನ್ಮಾನ್ಯ ಯಡಿಯೂರಪ್ಪನವರು ಅನಂತಕುಮಾರ್ ಈಶ್ವರಪ್ಪ ಶಿಕಾರಿ ಬಂದ ಹೊನ್ನಾಳಿ ಬರ್ತಾ ಇದ್ರು. ಬರುವಾಗ ಕಿಲೋಮೀಟರ್ ಗಟ್ಟಲೆ ಬೈಕ್ ರ್ಯಾಲಿ ಆಯಿತು. ಭಾರತೀಯ ವಿದ್ಯಾಸಂಸ್ಥೆ ಸಂತೆ ಮೈದಾನದಲ್ಲಿ ದೊಡ್ಡ ಸಭೆ ಆಯಿತು. ಅವತ್ತು ಯಡಿಯೂರಪ್ಪನವರು ನನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ದಿವಂಗತ ಅನಂತಕುಮಾರ್ ಮತ್ತು ಈಶ್ವರಪ್ಪನವರು ಇದ್ರು. ನನಗೆ ಬಹಳ ಸಂತೋಷ ಆಯಿತು. ಆದ್ರೆ ಅವತ್ತು ನಮ್ಮ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆ ಯಡಿಯೂರಪ್ಪನವರು ಯಾವ ರೀತಿ ನನ್ನ ತಂದೆ ತಾಯಿ ಯಾವ ರೀತಿ ಜನ್ಮ ಕೊಟ್ಟರು, ರಾಜಕೀಯವಾಗಿ ನನ್ನನ್ನು ಬೆಳೆಸಿದ್ರು, ಅದೇ ರೀತಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆ ಮನೆಯ ಮಗನಂತೆ ಸಹೋದರರಂತೆ ನನ್ನನ್ನು ಬೆಳೆಸಿ ಇವತ್ತು ವೇದಿಕೆ ಮೇಲೆ ಮಾತಾಡ್ತೀವಿ ಅಂದ್ರೆ ನನ್ನ ತಂದೆ ತಾಯಿ ಆಶೀರ್ವಾದ, ನಮ್ಮ ನಾಯಕರಾದ ಯಡಿಯೂರಪ್ಪನವರ ಆಶೀರ್ವಾದ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಎಲ್ಲ ಒಂದ್ ಕಡೆ ಕಟ್ಟೆ ಮೇಲೆ ಕೂತಿದ್ದ ಗೊತ್ತಿಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನನ್ನು ಗೆದ್ದಾಗ ಯಡಿಯೂರಪ್ಪನವರು ನನಗೆ ಈಗಲೂ ನೆನಪಿದೆ. ಪ್ರತಿಪಕ್ಷದ ನಾಯಕರಾಗಿ ಜಯಮಾಲ್ ಮನೆಯಲ್ಲಿ ಇದ್ರು. ಅವಾಗ ಕೇಳಿದಾಗ ಸತ್ಯ ನನಗೆ ಎಲ್ಲಿದ್ದವ್ರು ಹೇಳಿದ್ರು, ಯಡಿಯೂರಪ್ಪನವರು ಆ ಸಂತೋಷಕ್ಕೆ ಮಿತಿನಲ್ಲಿ ಆ ರೀತಿ ಸಂತೋಷ ಪಟ್ರು ಅಂತ ಅಲ್ಲಿದ್ದವ್ರು ನನಗೆ ಹೇಳಿದ್ರು. ಗನ್ಮ್ಯಾನ್ಗಳು ರೇಣುಕಾಚಾರ್ಯ ನೀವು ಗೆದ್ದಾಗ ಯಡಿಯೂರಪ್ಪನವ್ರು ಬಹಳ ಸಂತೋಷ ಪಟ್ರು. ನಿಜವಲ್ಲ ನನಗೆ ಆನಂದ ಬಾಷ್ಪ ಆಯ್ತು. ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಹಿಂದಕ್ಕೆ ನೋಡೇ ಇಲ್ಲ. ನಾನು 2 ಬಾರಿ ಜೈಲಿಗೆ ಹೋದೆ, ಹೋರಾಟ ಮಾಡಿದೆ, 100 ಕೇಸ್ಗಳು ಹಾಕೊಂಡ್ರೆ ಅದರ ಪ್ರತಿಫಲ ನೀವೇ ಶಾಸಕರು ಮಾಡಿರಿ. ಇವತ್ತು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಅಭಿವೃದ್ಧಿ ಆಗಿದೆ ಅಂದ್ರೆ ಕೆರೆ ತುಂಬಿಸಕ ಯೋಜನೆ ಇರಬಹುದು, ಆಸ್ಪತ್ರೆ ಇರಬಹುದು, ಶಾಲಾ ಕಟ್ಟಡಗಳು ಇರಬಹುದು, ಈ ಸುಂದರವಾದ ರಸ್ತೆ, ಚತುಷ್ಕೋನ ರಸ್ತೆ, ಅಲಂಕಾರಿಕ ವಿದ್ಯುತ್ ದೀಪಗಳು ಇರಬಹುದು, 519 ಕೋಟಿ ಕುಡಿಯೋ ಲಿಫ್ಟ್ ಇರಿಗೇಷನ್ ಇರಬಹುದು, ಸೇತುವೆ ಇರಬಹುದು. ಒಂದೊಂದು ಹೆಸರು ನಾನು ಫಸ್ಟ್ ಗೆದ್ದಾಗ ಧರ್ಮ್ ಸಿಂಗ್ 1 ಕೋಟಿ ಕೊಟ್ಟಿದ್ರು. ಕುಂಕವ ವೀರಭದ್ರ ಆಂಜನೇಯ ದೇವಸ್ಥಾನ ಹತ್ರ ಗುದ್ಲಿ ಪೂಜೆ ಮಾಡಿದೆ, 1 ಕೋಟಿ ಕೊಟ್ಟು. ಹಬ್ಬ 1 ಕೋಟಿ ಕೊಟ್ಬಿಟ್ರು ನನಗೆ ಧರ್ಮ್ ಸಿಂಗ್ ಅಂತ ಹೇಳಿ ಖುಷಿ. ಅದೇ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದ್ಮೇಲೆ ಎಷ್ಟು ಕೋಟಿ ಹೊನ್ನಾಳಿ ನಗರಕ್ಕೆ ಕುಡಿಯುವ ನೀರು, ನ್ಯಾಮತಿಗಿರಬಹುದು, ಹಳ್ಳಿಗಳಿಗೆ 2000 ಉಪಮುಖ್ಯಮಂತ್ರಿ ಹಣಕಾಸು ಸಚಿವರಾಗಿದ್ದ 2006, 2008ರಿಂದ 2013ವರೆಗೂ, 18ರಿಂದ 21ವರೆಗೂ ಯಡಿಯೂರಪ್ಪನವರು ಕೊಟ್ಟಂತ ಒಂದೊಂದು ಹೆಸರುಗಳು ಇವತ್ತು BSY ಹೆಸರು ಇರ್ತವೆ. ಅದಕ್ಕೆ ಈ ನನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹುಟ್ಟುಹಬ್ಬ ನೀವು ಮಾಡ್ತಾ ಇದೀರಿ. ಆ ಒಂದು ಸಂಭ್ರಮಾಚರಣೆಯಲ್ಲಿ ನಮ್ಮ ನಾಯಕರು ಯಡಿಯೂರಪ್ಪನವರು ಬಂದರೆ ಇದು ನನ್ನ ಜೀವನದ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಬಂಧುಗಳೇ, ಸೌಭಾಗ್ಯ ಅಂತ ನಾವು ಭಾವಿಸಿದ್ದೀನಿ. ನಮ್ಮ ರಾಘಣ್ಣರು ಬಂದಿದ್ದಾರೆ. ನಿಜವಾಗ್ಲೂ ರಾಘಣ್ಣ ಅಂದ್ರೆ ಆ ಶಿವಮೊಗ್ಗ ಬೈಂದೂರು ಲೋಕಸಭೆ, ದೊಡ್ಡ ಲೋಕಸಭೆ ಕ್ಷೇತ್ರ, ಇಡೀ ಕ್ಷೇತ್ರ ಇವತ್ತು ರಾಜ್ಯದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅಭಿವೃದ್ಧಿ ಆಗಿದೆ. ಸಿಗಂದೂರು ಸೇತುವೆ ಇರಬಹುದು, ಇಡೀ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಅಭಿವೃದ್ಧಿ ಅಧಿಕಾರಿ ನಮ್ಮ ರಾಘಣ್ಣರು ಬಂದಿದ್ದಾರೆ. ಅತ್ಯಂತ ಸಂತೋಷ ಆಗಿದೆ. ನಮ್ಮೆಲ್ಲ ರಾಜಕೀಯ ಮುಖಂಡರುಗಳು ನಮ್ಮ ರವೀಂದ್ರನಾಥ್ ನಿಜವಾಗ್ಲೂ ಬರ್ತೀವಿ ಅಂತ ಹೇಳಿ ಬೆಳಗ್ಗೆ ಶುಭ ಕೋರಿದ್ರು. ಸ್ವಲ್ಪ ಓಡಾಡಕ್ಕಾಗ್ತಲ್ಲ, ರೇಣುಸ್ವಾಮಿ ಅಂತ ನನಗೆ ಹಳ್ಳಿ ಭಾಷೆಯಲ್ಲೇ ಮಾತಾಡ್ತಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಅವರು ಬರ್ಬೇಕಾಯ್ತು. ನಾಳೆ 5ನೇ ತಾರೀಕು ಅಗರ್ವಾಲ್ ಮತ್ತು ನಮ್ಮ ವಿಜಯಣ್ಣರು ಬರ್ತಾರೆ. ಇನ್ನು ಅನೇಕ ಮುಖಂಡರು ಶಿವಸ್ವಾಮಿ ಎಲ್ಲರೂ ಅಲ್ಲಿಂದ ಶುಭ ಕೋರಿದ್ದಾರೆ. ಕಳೆದ ವಾರ ರಾಘಣ್ಣ 21ನೇ ತಾರೀಕು ಹೊನ್ನಾಳಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗಂಟ್ಯಾಪುರ ವೀರಭದ್ರ ಸ್ವಾಮಿ ದೇವಸ್ಥಾನ, ಸೇವಾಲಾಲ್ ದೇವಸ್ಥಾನ ಅಲ್ಲಿಂದ ಹೊರಟು ತರ್ನಹಳ್ಳಿ ಸಿಂಗಟಿಗರಿಂದ ತರ್ನಹಳ್ಳಿ ಗ್ರಾಮದಲ್ಲಿ ಎಷ್ಟು ಸಾವಿರ ಜನ, ಒಂದು 5-6 ಸಾವಿರ ಜನ, ಬರೀ ಕೂಲಿ ಕಾರ್ಮಿಕರು, ಮಹಿಳೆಯರು 3,000ಕ್ಕೆ ಹೆಚ್ಚು ಜನ ಅವತ್ತು ಕಿಲೋಮೀಟರ್ ಗಟ್ಟಲೆ ಮೆರವಣಿಗೆ, ತಮಟೆ, ಅದ್ದೂರಿ ಸ್ವಾಗತ. 21ನೇ ತಾರೀಕು ಈ ರಾಜ್ಯದ ನಮ್ಮ ನಾಯಕರಾದ ಭವಿಷ್ಯದ ಸನ್ಮಾನ್ಯ ಯಡಿಯೂರಪ್ಪನವರ ಸುಪುತ್ರ ವಿಜಯಣ್ಣ ಬಂದು ಬಹಳ ಸಂತೋಷ ಪಟ್ಟೋಗಿದ್ರು. ಅವತ್ತು ವಿಜಯಣ್ಣ ಬಂದೋಗಿದ್ರು. ಅವತ್ತು ಹೇಳಿದ್ರು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಮುಖಂಡರುಗಳು, ಭವಿಷ್ಯದ ನಾಯಕ, ಮುಂದಿನ ಮುಖ್ಯಮಂತ್ರಿ ವಿಜಯಣ್ಣ 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 ಅಂತೇಳಿ ಕೂಗಿ 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 ಅಂತ ಇದ್ರು. ಮೆರವಣಿಗೆ ಉದ್ದಕ್ಕೂ ಎಲ್ಲೆಡಿ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ತನ್ನ
ಮಾಡ್ತಿದ್ರು. ಹೊನ್ನಾಳಿ ನ್ಯಾಮತಿ ತಾಲೂಕು ಸದಾ ಯಡಿಯೂರಪ್ಪ ನಾವೆತ್ತು ನಮ್ಮನ್ನ ರಾಜಕೀಯವಾಗಿ ಜನ್ಮ ಕೊಟ್ಟ ತಂದೆ, ನಮಗೆ ರಾಜಕೀಯವಾಗಿ ಜನ್ಮ ಕೊಟ್ಟ ಸನ್ಮಾನ್ಯ ಯಡಿಯೂರಪ್ಪನವರು, ವಿಜೇಂದ್ರ ರಾಘಣ್ಣ. ನಿಜವಾಗ್ಲೂ ಇವತ್ತು ನಮಗೆ ಅತ್ಯಂತ ಸಂತೋಷ ಆಗಿದೆ. ರಾಘಣ್ಣನವರು ಯಡಿಯೂರಪ್ಪ ಸುಸ್ತಾಗಿದ್ರು ಸಹ ಬಂದಿದ್ದಾರೆ. ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂದ್ರೆ ಅದಕ್ಕೆ ಯಡಿಯೂರಪ್ಪ ಕಾರಣ. ವಿಜಯಣ್ಣ ಮುಂದೆ ಬಂದು ಬಹಳ ಸಂತೋಷದಿಂದ ಆ ಬಸವೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಸಂತೋಷದಿಂದ ಕಾರ್ಯಕ್ರಮವನ್ನು ಕಣ್ತುಂಬ ನೋಡಿ ಮಾತಾಡಿ ಶುಭವನ್ನು ಕೋರಿ ಅವತ್ತಿಲ್ಲಿ ತೆರಳಿದ್ರು. ಒಂದು ವಾರ ನಂತರ ನಮ್ಮ ಅಭಿವೃದ್ಧಿ ಅಧಿಕಾರಿ ಯಡಿಯೂರಪ್ಪನವರು ರಾಘಣ್ಣ ಬಂದವರೇ, ಅದು ನಮ್ಮೆಲ್ಲರ ಸುದೈವ ಅಂತ ಭಾವಿಸಿದೆ. ಇವತ್ತು ಅಭಿವೃದ್ಧಿ ಆಗಿದೆ. ಅದಕ್ಕೆ ಕಾರಣ BS ಯಡಿಯೂರಪ್ಪನವರು ನಿನ್ನೆ ತಾನೇ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡಿದರೆ ಈ ದೇಶದಲ್ಲಿ PBG ರಾಮ್ಜಿ ಯೋಜನೆಗೆ 212 ಕಡೆ ನಾವು ಈಗಾಗಲೇ ಸ್ಥಳಗಳಲ್ಲಿ, ಹಳ್ಳಿಗಳಲ್ಲಿ, ಮದುವೆಗಳಲ್ಲಿ, ಜಾತ್ರೆಗಳಲ್ಲಿ, ಸಂತೆಗಳಲ್ಲಿ, ನಾಮಕರಣ, ಮದುವೆ, ತೊಟ್ಟಿಲು ಕಾರ್ಯಕ್ರಮದಲ್ಲಿ ಬಿಟ್ಟಿಲ್ಲ. VBG ರಾಮ್ಜಿ ಕನಸಿನಲ್ಲಿ VBG ರಾಮ್ಜಿ ಅಂತ ಬಂದೋಗ್ಬಿಡಿದೆ. ಇವತ್ತು ನಾವು ಕೂತಿದ್ವಿ, ಇವತ್ತು ಒಂದ್ ದಿವಸ ಮಾಡಿಲ್ಲ, ನಿನ್ನೆನೂ ಪಾದಯಾತ್ರೆ ಮಾಡಿದೀವಿ. ಇವತ್ತು ತೀರ್ಮಾನ ಮಾಡಿದೀವಿ, ಆ ಭಾಗದ CRC ಒಂದು ಮುಖಂಡರ ಜೊತೆ ಚರ್ಚೆ ಮಾಡಿದ್ವಿ. ನಮಗೆ ಅಧ್ಯಕ್ಷಿಗೆ ಹೇಳಿಲ್ಲೇನುವ, ನಮ್ಮ ಜೊತೆ ನಿಕಟ ಪೂರ್ವ ಅಧ್ಯಕ್ಷ ಇದ್ದೇ ಇರ್ತಾರೆ ಸುರೇಶ್. ಎಲ್ಲರೂ ನಾನು ಬರ್ತೀನಿ ನಡಿ ಅಂತಾರೆ. ನಡಿಯ ಬರೀ ಅಂತೀನಿ. ನಾಳೆ ಬೆಳಗ್ಗೆ 9 ಅಳದಮ್ಮ ದೇವಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಮಾರಿಕೊಪ್ಪದಿಂದ ಹೊರಟು ಹತ್ತೂರು, ಚಿಕ್ಕಹಳ್ಳಿ, ದೊಡ್ಡಹಳ್ಳಿ ಪಾದಯಾತ್ರೆ ನಾಳೆ. ಇಲ್ಲಿ ಹತ್ತೂರಿನವ್ರು ಬಂದಿದ್ದೀರಿ, ಮಾರಿಕೊಪ್ಪದವ್ರು ಬಂದಿದ್ದೀರಿ, ದೊಡ್ಡಹಳ್ಳಿ, ಚಿಕ್ಕಹಳ್ಳಿ ಬಂದಿರಿ. 9 ನಾವು ಬರ್ತೀವಿ ಮಾರಿಕೊಪ್ಪ ಅಳದಮ್ಮ ದೇವಸ್ಥಾನಕ್ಕೆ. ನಮ್ಮ ಸುರಿಯಲ್ಲ ಅಣ್ಣ, ಹತ್ತೂರಿಗೆ ಇದಕ್ಕೆ ಕುಂಕೋಕ್ಕೆ ಬರ್ತೀರಿ ಅಂದ್ರೆ ಎಲ್ಲ ಕಡೆ ಪಾದಯಾತ್ರೆ ಮಾಡ್ಬೇಕು ನಿಮ್ಮೆಲ್ಲ ಬಯಕೆ ಇದೆ. ಖಂಡಿತ ಎಲ್ಲ ಕಡೆ ಪಾದಯಾತ್ರೆ ಮಾಡ್ತೀವಿ. ಇವತ್ತು ನಾಡು ಕಂಡ ಅಪರೂಪದ ರಾಜಕಾರಣಿ, ಅಭಿವೃದ್ಧಿ ಅಧಿಕಾರರು ಯಡಿಯೂರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ನಿಮ್ಮೆಲ್ಲರ ಪರ ಕೋರಿ ಸುದೀರ್ಘವಾಗಿ 50 ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದಾರೆ. ಇವತ್ತು ಸುದೀರ್ಘ ರಾಜಕಾರಣ ಮಾಡಿ ಪುರಸಭೆ ಅಧ್ಯಕ್ಷರಾಗಿ ಮತ್ತು ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿ, ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ, 8 ಬಾರಿ ಶಾಸಕರಾಗಿ ಸುದೀರ್ಘವಾಗಿ ನಮ್ಮನ್ನ ಬೆಳೆಸಿದ್ದಾರೆ. ಅದಕ್ಕೋಸ್ಕರ ಇಡೀ ರಾಜ್ಯದ ಜನ ಚಿತ್ರದುರ್ಗದಲ್ಲಿ ಪ್ರಭಾಕರ್ ಕೋರೆ ಅವರು, ಶ್ರೀರಾಮುಲು, ಗೋವಿಂದ ಕಾರಜೋಳ ನೇತೃತ್ವದಲ್ಲಿ 50 ವರ್ಷದ ಸುದೀರ್ಘ ರಾಜಕಾರಣಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಮಾಡ್ತೀವಿ. ನೀವೆಲ್ಲರೂ ಬರಬೇಕು, ದಿನಾಂಕವನ್ನು ನಿಗದಿ ಮಾಡ್ತೀವಿ. ಎಲ್ಲರೂ ಬರ್ತೀರಾ? ಎಲ್ಲ ಕೈ ಎತ್ರಿ. ಯಡಿಯೂರಪ್ಪ ಗೌರವ ಶಾಸಕ ಎಲ್ಲರೂ ಬರ್ತೀರಿ ಚಿತ್ರದುರ್ಗಕ್ಕೆ. 50 ವರ್ಷ ಹುಡುಗಾಟಿಗೆ ನಮ್ಮನ್ನು ಬೆಳೆಸಿದರೆ, ನಿಮ್ಮನ್ನೇ ಬೆಳೆಸಿದ್ರೆ 2 ಕೈ ಎತ್ತೇಳ್ರಿ. ನಮ್ಮ ನಾಯಕರು ಬರ್ತೀವಿ ಅಂತ ಹೇಳ್ರಿ.